ಹೆಣ್ಮಗು ನನಗೆ ತುಂಬಾ ಇಷ್ಟ ಹೆಣ್ಮಕ್ಳು ಅಂತಂದ್ರೆ. ಸೊ ಸೆಕೆಂಡ್ ಬೇಬಿ ಹೆಣ್ಣಾಗ್ಬೇಕು ಅಂತ ಆಸೆ ಇದೆ. ಬಟ್ ಈಗಲೇ ಸದ್ಯಕ್ಕೆ ತಾನೇ ಆಸೆ ಪಟ್ಟಿದ್ ಫಸ್ಟ್ ಗಂಡ ಪಾಪ ಅಲ್ಲ, ಆಸೆ ಪಟ್ಟಿದ್ದೀನಿಲ್ಲ ಅಂತಲ್ಲ, ಬಟ್ ನೆಕ್ಸ್ಟ್ ದೇವ್ರ ಹೆಣ್ಮಗು ಕೊಡ್ತಾನೆ ಅವನು. ಹಂಗೆ ನೋಡಿ ಹಿಡ್ಕೊಂಡಿ. ಅಯ್ಯೋ ಏ ಕೊಡ 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 ಒಲೆ. ಎಷ್ಟು ತಿನ್ನೋದ ಅಲ್ಲೇ ಇಲ್ವಲ್ಲ ನಿಂಗೆ? ಎರಡಲ್ಲಿ ಇಟ್ಕೊಂಡು ಏನ್ ತಿಂತೀಯಾ? ಹಾ ಬಿಡ, ಅಮ್ಮ ಅಲ್ವಾ ಬರ್ಬೇಕು ನೋಡಿ. ಎಷ್ಟು ಕಿರ್ಸ್ತಾನಂದ್ರೆ ಅವನಿಗೆ ಯಾರು ಫುಲ್ಲು ಜಾಸ್ತಿ ಇಷ್ಟಪಡೋರು ಇದ್ರೆ ಆ ಥರ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಎಸ್, ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಇವತ್ತಿನ ವಿಡಿಯೋ ಏನು ಅಂತ ತಮ್ಮೇಲೆ ನೋಡಿರ್ತೀರಾ. ಎಸ್, ನಮ್ಮ ಮನೆಗೆ ಅಂತಂದರೆ ನಮ್ಮ ಫ್ಯಾಮಿಲಿಗೆ ಹೊಸ ಬೇಬಿ ಬರ್ತಿದೆ. ಸೊ ಏನು ಎತ್ತ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ಕೊನೆವರೆಗೂ ವಿಡಿಯೋನ ನೋಡಿ ಅಷ್ಟೇ ಗೈಸ್. ವಿಷಯ ಹೇಳೋಕ್ಕಿಂತ ಮುಂಚೆ, ಸೊ ಓದ್ ವ್ಲಾಗಲ್ಲಿ ಹೇಳಿದ್ವಿ ನಾವು ಹೊಸ ಫೋನ್ ತೊಗೊಂಡಿದ್ವಿ. ಯಾವ ಫೋನ್ ಅಂತ ಹೇಳಿ ಅಂತಂಗ ಸುಮಾರು ಜನ ಕಮೆಂಟ್ ಹಾಕಿದ್ರೆ ಐಫೋನ್ 16 Pro Max ಅಂತ ಹೇಳಿ. ಅಲ್ಲ, ಐಫೋನ್ 17 Pro ತಗೊಂಡಿದ್ದೀವಿ. ಸೊ ಯಾಕಂದ್ರೆ ಅದು ಏನಾಗಿದೆ ಅಂದ್ರೆ ಸ್ವಲ್ಪ ಕ್ಯಾಮ್ರಾ ಗೆರೆ ಬರ್ತಿತ್ತು. ಒಂದ್ಸಲಿ ಹೋಗಿ ಮೊಬೈಲ್ ಅಂಗಡಿಯಲ್ಲಿ ಹೋಗಿ ಬಿಚ್ಚಿಸಿದ ತಕ್ಷಣ ಮೊಬೈಲ್ ಹಾಳಾಗೋಯ್ತು, ಬ್ಯಾಟ್ರಿ ಹೋಯ್ತು, ಆಮೇಲೆ ಹಿಂದೆ ಕ್ಯಾಪ್, ಆಮೇಲೆ 50% ಚಾರ್ಜರ್ ಇದ್ರು ಕೂಡ ಆಟೋಮೆಟಿಕ್ ಸ್ವಿಚ್ ಆಫ್ ಆಗಿ ಆನ್ ಆಗ್ತಿತ್ತು ಅದಾಗದೆ. ಸೊ ತುಂಬಾನೇ ಟ್ರಬಲ್ ಆಗ್ತಿತ್ತು ವಿಡಿಯೋ ಮಾಡಕ್ಕಾಗ್ಲಿ. ಈ ರೀತಿ ವ್ಲಾಗ್ಸ್ ಏನ್ ಮಾಡ್ತಿದ್ದಿಲ್ಲ ಅಂತಂದ್ರೆ ಫೋನ್ ಸರಿ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಕ್ಲಿಯರಿಟಿನೂ ಅಷ್ಟು ಇರ್ಲಿಲ್ಲ, ಯಾಕಂದ್ರೆ ಅದು ಒಂದ್ಸಲಿ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಹೋಗಿತ್ತು. ಸೊ ಅದರಿಂದ ಆಸಿದ್ವಿ, ಮತ್ತೆ ಏನಕ್ಕೂ ಯೂಸ್ ಆಗ್ಲಿಲ್ಲ ಅದು. ಸೊ ಅದಕ್ಕೋಸ್ಕರ ಹೇಗಿದ್ರು ಐಫೋನ್ 17 ಬಿಟ್ಟಿದ್ದಾರೆ. ಸೊ ಹೊಸದಾಗಿ ತಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ವಿ. ಗೊತ್ತಲ್ಲ ಗೈಸ್, ನಾವು ಬಡವರು, ಫುಲ್ ಕ್ಯಾಶ್ ಅಲ್ಲ, EMI ಮೇಲೆ ತಗೊಂಡಿರೋದು. ಬಟ್ ಕ್ಲಿಯರಿಟಿ ಮತ್ತೆ ಫೋಟೋಸ್ ಆಗ್ಲಿ ಎಲ್ಲದರಲ್ಲೂ ಸಕ್ಕದಾಗಿದೆ ಮೊಬೈಲ್. ಮಾತ್ರ ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇನ್ನು ಫೋನ್ ಬಂದು ಆರೆಂಜ್ ಕಲರ್ ಅಲ್ಲೇ ತಗೊಂಡಿರೋದು. ಅದನ್ನ ತೋರಿಸ್ತೀನಿ ತಡೀರಿ, ಬ್ಯಾಕ್ ಇದು ಮಾಡ್ತೀನಿ, ಮೊಬೈಲ್ ಬಗ್ಗೆ ಹೇಳ್ತೀನಿ. ಅಷ್ಟೇ ಗೈಸ್, ನಾವು ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳೋಷ್ಟು ಶ್ರೀಮಂತರಿನ್ನೂ ಆಗಿಲ್ಲ. ಶ್ರೀಮಂತರ ಆಗ್ತೀವಿ ಯಾವಾಗಾದ್ರೂ ಮುಂದೆ ನಿಮ್ಮ ಆಶೀರ್ವಾದದಿಂದ ಆದ್ರೆ ಇದ್ ಮಾಡೋಣ. ಫುಲ್ ಕ್ಯಾಶ್ ಅಲ್ಲಿ ಈ ವ್ಲಾಗ್ ತುಂಬಾನೇ ಚೆನ್ನಾಗಿರುತ್ತೆ. ಕೊನೆವರೆಗೂ ನೋಡಿ ಈ ವ್ಲಾಗ್ ನ. ಇನ್ನು ಏನ್ ಗೊತ್ತಾ ಗೈಸ್, ಇವತ್ತಿಂದ ನಮ್ ವಿಷ್ಣು ಅಂಬೆಗಾಲ್ ಇಡ್ತಿದ್ದಾನೆ. ಸೊ ಇಷ್ಟು ದಿವಸ ಬರೀ ಹೊಟ್ಟೆಲೆ ತೇಡ್ತಿದ್ದ. ನಾನ್ ಕಾಯ್ತಾ ಇದ್ದೆ, ಯಾವಾಗ ದೇಕ್ತಾನೋ ನೋಡ್ಬೇಕಂತ ಆಸೆ ಆಗ್ತಿತ್ತು. ಹೊಸ್ಲು ಪೂಜೆ ಮಾಡ್ಬೇಕು, ಅವ್ನ್ ದೇಕ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಇವತ್ತಿಂದ ಅಂಬೆಗಾಲ್ ಇಡ್ತಿದ್ದಾನೆ ಅವನು. ತುಂಬಾನೇ ಖುಷಿ ಆಯ್ತು ನೋಡಿ. ಬಟ್ ಅಂಬೆಗಾಲ್ ಇಟ್ಟಿದ್ದ ದಿವಸನೇ ಬಿದ್ದು ಮುಖ ಉಡ್ಕೊಂಡಿದ್ದಾನೆ. ಅದೊಂದು ಟ್ರಾಜಿಡಿ. ಸೊ ಅದೊಂದು ಸ್ವಲ್ಪ ಬೇಜಾರಿದೆ. ಬಟ್ ಏನು ಮಾಡಕ್ಕಾಗಲ್ಲ, ಮಕ್ಳಂತ ಅಂದ್ಮೇಲೆ ಹೇಳೋದು ಬೀಳೋದು ಇರ್ಲೇಬೇಕು. ಇಲ್ಲ ಅಂತಂದ್ರೆ ಮಕ್ಳು ಮುಂದಕ್ಕೆ ಸ್ಟ್ರಾಂಗ್ ಆಗಲ್ಲ. ಅದಕ್ಕೋಸ್ಕರ ಸೊ ದೇಕ್ತಿದ್ದಾನೆ, ಅದೊಂದು ನೋಡೋ ಖುಷಿ. ಸೊ ಅದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ನಿನ್ನೆ ಟ್ರೈ ಮಾಡ್ತಿದ್ದೆ ಆಕ್ಚುಲಿ. ನಿನ್ನೆ ನೋಡಿ ನಂಗೆ ಫುಲ್ ಖುಷಿ ಆಯ್ತು. ನೀನ್ ದೇಕ್ತಾನೆ ನಮ್ಗೆಲ್ಲ ಬೀಳ್ತಿದ್ದ. ಇವತ್ತು ಕಂಪ್ಲೀಟ್ ಆಗಿ ದೇಕರ್ನ ಕಲ್ತಿದ್ದಾನೆ. ಅವ್ನು ಸ್ವಲ್ಪ ದೂರ ಹೋಗ್ತಾನೆ, ಥಬಕ್ ಅಂತ ಬೀಳ್ತಾನೆ. ಯಾಕಂತಂದ್ರೆ ಅಷ್ಟು ಬ್ಯಾಲೆನ್ಸ್ ಸಿಕ್ಕಿಲ್ವಲ್ಲ ಅವ್ನಿಗೆ. ಸೊ ಅದರಿಂದ ಅದೊಂದು ಫುಲ್ ಹ್ಯಾಪಿ ನ್ಯೂಸ್ ನನ್ಗೆ. ಬ್ಯಾಕ್ ಇಂದ ತೋರಿಸ್ತೀನಿ ತಡೀರಿ. ಸೊ ಇದೇ ನೋಡಿದ್ರಿ, ನಮ್ಮಂತ ಮಿಡಲ್ ಕ್ಲಾಸ್ ಗಳಿಗೆ ಯಾವ್ದೇ ತಗೊಂಡ್ರು ಫುಲ್ ಖುಷಿಯಾಗಿರ್ತೀವಿ. ಅಂತಂದ್ರೆ ಏನೇ ಸಣ್ಣ ವಸ್ತು ತಗೊಂಡ್ರು ಕೂಡ ನಮ್ಗಳಿಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಗಳ ಡ್ರೀಮ್ ಆಗಿರುತ್ತೆ. ಕ್ಲಿಯರಿಟಿ ಎಲ್ಲ ನನ್ಗೆ ಹೆವಿ ಇಷ್ಟ ಆಗ್ಬಿಡ್ತೀವಿ ಮೊಬೈಲ್ ಮಾತ್ರ. ಫೋನ್ಸ್ ಫೀಚರ್ಸ್ ಆಗಿರ್ಲಿ, ಕ್ಯಾಮ್ರಾ ಕ್ಲಾರಿಟಿ ಆಗಿರ್ಲಿ, ಅಥವಾ ಸೌಂಡ್ ಆಗಿರ್ಲಿ, ಚಾರ್ಜಿಂಗ್ ಕೆಪಾಸಿಟಿ ಆಗಿರ್ಲಿ, ಸೊ ಪ್ರತಿ ಒಂದು ಕೂಡ ಸೂಪರ್ ಆಗಿದೆ. ನೀವೇ ನೋಡ್ತಿದ್ರೆ ನೋಡ್ರಿ, ಅಲ್ಲಿ ಹಿಂದೆ ಕನ್ನಡಿ ಇದೆ. ಡ್ರೆಸ್ಸಿಂಗ್ ಟೇಬಲ್ ಕನ್ನಡಿ ಇದೆ. ಅದ್ರಲ್ಲಿ ಮಾಮೂಲಿ ವಿಡಿಯೋ ಹಿಡಿದಿರೋದು ನೋಡ್ರಿ. ಚೆನ್ನಾಗಿದೆಯಲ್ಲ? ಚೆನ್ನಾಗಿ ಕಾಣ್ತಿದೆ. ಅಷ್ಟೇ ಏನಿಲ್ಲ, ತುಂಬಾ ಚೆನ್ನಾಗಿ ಹೇಳ್ತಿದ್ರಿ. ಐಫೋನ್ 16 Pro Max ಅಂತ ಹೇಳ್ತಿದ್ವಿ. ತುಂಬಾ ಚೆನ್ನಾಗಿ ಕಂಡು ಹಿಡಿಯಿರಿ ಅಂತ ಹೇಳಿದಾಗ ಸೊ 17 ತಗೊಂಡ್ಬಿಟ್ವಿ ಗೈಸ್. ತಗೊಂತೀವಿ ಸುಮ್ನೆ, ಯಾಕೆ ಒಂದ್ ಸ್ವಲ್ಪ ಕಾಸಿಗೆ ಹಿಂದೆ ಮುಂದೆ ನೋಡೋದು. ಹೇಗಿದ್ರು EMI ಮೇಲೆ ತಗೊಂಡಿದೀವಲ್ವಾ. ಯಾಕಂದ್ರೆ ವಿಡಿಯೋ ಬ್ಲಾಗ್ ಎಲ್ಲ ಮಾಡ್ತೀವಲ್ಲ, ಬಟ್ ಕ್ಲಿಯರಿಟಿ ಇಲ್ಲ ಅಂದ್ರೆ ನಾವ್ ಏನೇ ಮಾಡೋದಕ್ಕೆ ಬೋರ್ ಅನ್ಸುತ್ತೆ, ಕ್ಲಾರಿಟಿ ಇಲ್ಲ ಅಂತಂದ್ರೆ ವಿಡಿಯೋ. ಸೊ ಅದಕ್ಕೋಸ್ಕರ ತಗೊಂಡ್ಬಿಟ್ವಿ, ಇನ್ನೇನ್ ಮಾಡಕ್ಕಾಗಲ್ಲ. ಓಕೆ, ನೀನು ಇದ್ರದ್ದು ಹೇಳ್ತೀನಂದಲ್ಲ ಬೇಬಿ. ಸೊ ಇನ್ನು ಬೇಬಿ ಬಗ್ಗೆ ಹೇಳೋದಾದ್ರೆ, ಈ ಅಂತಂದ್ರೆ ನಮ್ಮ ಅಂಬಿ ಫ್ಯಾಮಿಲಿಲಿ ಅಂತಂದ್ರೆ ಅಂಬಿಯವ್ರ ಅಣ್ಣ, ಅತ್ತಿಗೆ, ಅಪ್ಪ, ಅಮ್ಮ ಏನಿದ್ದಾರೆ, ಸೊ ಇಷ್ಟು ಜನ ಅಂಬಿ ತಂಗಿ ಏನಿದೆ, ಎಲ್ಲರಿಗೂ ಗಂಡು ಮಗುನೇ ಆಗಿದೆ ಗೈಸ್. ಸೊ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಒಂದ್ ಹೆಣ್ಮಗು ಬಂದಿದೆ. ಅಂಬಿಯವ್ರ ಅಣ್ಣನ್ಗೆ ಮಗಳು ಆಗಿದ್ದಾಳೆ. ಸೊ ಈ ಸೆಕೆಂಡ್ ಬೇಬಿ. ಸೊ ಫಸ್ಟ್ ಗಂಡ್ ಪಾಪು ಇತ್ತು, ಇವಾಗ ಎರಡನೇದು ಹೆಣ್ಣಾಗಿದೆ. ಬರೀ ಗಂಡ್ ಮಕ್ಳೆ. ಇವ್ರ ವಂಶ ಪೂರ್ತಿ ಬರೀ ಗಂಡ್ ಮಕ್ಳೆ. ಹೆಣ್ಮಕ್ಳು ನೋಡೇ ತುಂಬಾ ದಿವಸ ಆಗ್ಬಿಟ್ಟಿತ್ತು. ಇತ್ತೀಚೆಗೆ ಹೆಣ್ಮಕ್ಳು ಹುಟ್ಟೆ ಅದು ಕೇಳೋದೇ ಅಪರೂಪ ಆಗ್ಬಿಟ್ಟಿದೆ. ಸೊ ಇವತ್ತು ಹೆಣ್ಪಾಪ ಆಯ್ತು. ಸೊ ಮಂಗಳವಾರ
ಸೊ 7ನೇ ಬೇಬಿ ಹೆಣ್ ಪಾಪು ಆಗಿದೆ. ಸೊ ನಾಳೆ ಪಾಪುನ ನೋಡಕ್ ಹೋಗ್ಬೇಕು, ತುಂಬಾನೇ ಎಕ್ಸೈಟ್ಮೆಂಟ್ ಆಗಿದೆ. ಅದನ್ನ ನೀವು ಒಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು, ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಹೋಗುವಾಗ ಎಲ್ಲ ಅಲ್ಲಿಂದ ಏನೇನು ಮಾಡ್ತೀವಿ ಏನೇನಿಲ್ಲ ಅದ್ರದ್ದೊಂದು ಬ್ಲಾಗ್ ಮಾಡೋಣ. ಓಕೆ, ಅವಳಿಗೆ ಆಕ್ಚುಲಿ ಫಸ್ಟ್ ಡೆಲಿವರಿ ನಾರ್ಮಲ್ ಆಯ್ತು, ಇವಾಗ ಸಿಸೇರಿಯನ್ ಆಗಿದೆ. ಸೊ ನೋಡಿ, ಈ ತರನು ರೇರ್ ಕೇಸಸ್ ನಡೀತಾ ಇರುತ್ತೆ. ಇನ್ನು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬಗ್ಗೆ ಸುಮಾರು ಜನ ಕೇಳ್ತಿದ್ದಾರೆ, 5 ತಿಂಗಳು ಪಾಪು ಎಷ್ಟಿತ್ತು, 7 ತಿಂಗಳಿಗೆ ಎಷ್ಟಿತ್ತು, ಹೀಗೆ ಒಂದಷ್ಟು ಕ್ವಶನ್ಸ್ ಕೇಳ್ತಿದ್ದಾರೆ. ಆಕ್ಚುಲಿ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಬರೀ ಅದ್ರ ಪಿಕ್ಚರ್ಸ್ ಮಾತ್ರ ನನಗೆ ರಿಟರ್ನ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ಪ್ರತಿಯೊಂದು ನನ್ನ ಮೈಂಡ್ ಅಲ್ಲಿ ಇದೆ. ತುಂಬಾ ಜನ ಹೇಳ್ತಿರ್ತಿರಲ್ಲ ಗೈಸ್, ಆಂಟಿರಿಯರ್ ಇದ್ರೆ ಹೆಣ್ಮಗು, ಪೋಸ್ಟೀರಿಯರ್ ಇದ್ರೆ ಗಂಡ್ ಮಗು ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲಿ ಅದು ನನ್ನ ಕೇಸಸ್ ಅಲ್ಲಿ 50 ನಿಜ 50 ಸುಳ್ಳು. ಬಿಕಾಸ್ ನಂದು 3 ತಿಂಗಳು, 5 ತಿಂಗಳು ಮತ್ತೆ 7ನೇ ತಿಂಗಳು ಸ್ಕ್ಯಾನಿಂಗ್ ಅಲ್ಲಿ 3 ಕೂಡ ಆಂಟೀರಿಯರ್ ಇತ್ತು ಪ್ಲೆಸೆಂಟ್. ಲಾಸ್ಟ್ ಫೈನಲ್ ಸ್ಕ್ಯಾನಿಂಗ್ ಅಲ್ಲಿ ಮಾತ್ರ ಪೋಸ್ಟೀರಿಯರ್ ಬಂದಿತ್ತು ಪ್ಲೆಸೆಂಟ್. ಸೊ ಗಂಡ್ ಪಾಪ ಆಯ್ತು. ಅಂಡ್ ಇನ್ನು ಅಂಬಿಯವ್ರ ಅಣ್ಣನ ಹೆಂಡತಿ ಅಂತಂದ್ರೆ ಸವಿದು ಫಸ್ಟ್ ಪಾಪುದು ಎಲ್ಲಾ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಪೋಸ್ಟೀರಿಯರ್ ಇತ್ತು, ಗಂಡ್ ಪಾಪು ಆಯ್ತು. ಇವಾಗ ಆಗಿರೋ ಪಾಪುದು ಎಲ್ಲಾ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಂಟೀರಿಯರ್ ಇತ್ತು, ಹೆಣ್ ಪಾಪು ಆಯ್ತು. ಅಂಡ್ ಅಂಬಿ ತಂಗಿದು ಅಷ್ಟೇ ಎಲ್ಲಾನು ಪೋಸ್ಟೀರಿಯರ್ ಇತ್ತು ಸ್ಕ್ಯಾನಿಂಗ್, ಅವಳದು ಕೂಡ ಗಂಡ್ ಪಾಪು ಆಯ್ತು. ಬರೀ ಫ್ಯಾಮಿಲಿಲಿ ಗಂಡ್ ಪಾಪು ಕೇಳಿ ಕೇಳಿ ಬೋರ್ ಆಗ್ಬಿಟ್ಟಿತ್ತು. ಸೊ ಇವಾಗ ಹೆಣ್ ಪಾಪು ಹುಟ್ಟಿ ಬಂದಿದೆ, 4 ಗಂಟೆ ಇವಾಗ ಸಂಜೆ ಹುಟ್ಟಿದೆ. ಅದನ್ನ ಕೇಳಿ ಖುಷಿ ಆಯ್ತು. ಅಷ್ಟೇ ಗೈಸ್, ವಿಷ್ಣುಗೆ ತಂಗಿ ಬಂದಿದ್ದಾಳೆ, ನೆಕ್ಸ್ಟ್ ವರ್ಷದಿಂದ ರಾಖಿ ಕಟ್ಸ್ಕೋಬಹುದು. ವಿಷ್ಣು ಎಲ್ಲಿ ಅಂತ ಹುಡುಕ್ಬೇಡಿ, ವಿಷ್ಣು ಮತ್ತೆ ನಮ್ಮಮ್ಮ ಇಲ್ಲಿ ಟೀ ಮಾಡ್ತಿದ್ದಾರೆ. ವಿಷ್ಣು ವಿಷ್ಣು ಮುಖ ಹೊಡ್ಕೊಂಡ್ರಿ ನೀವು ಬಿದ್ದು. ಇನ್ನೊಂದು ವಿಷ್ಣು ಕುತ್ಕೊಂತಾನ ತೋರ್ಸಿ ಕುತ್ಕೊಳ್ಳೋದ್ನ ಅಂತ ಸಾಕಷ್ಟು ಜನ ಕೇಳ್ತಿದ್ರು, ಅವ್ನು ಕುತ್ಕೊಂತಾನೆ ಅಂತ ರಿಪ್ಲೈ ಮಾಡಿದಾಗ ನೋಡಿ ವಿಷ್ಣು ಕುತ್ಕೊಳ್ತಾನೆ. ವಿಷ್ಣು ಯಾವಾಗಿಂದ ಕುತ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ ಅಂತಂದ್ರೆ 6 ತಿಂಗಳು ಕಂಪ್ಲೀಟ್ ಆದಾಗ ಸಪೋರ್ಟ್ ಇಲ್ಲದೆ ಕುತ್ಕೊಳ್ಳಕ್ ಸ್ಟಾರ್ಟ್ ಮಾಡಿದ. ಅದಕ್ಕೂ ಮುಂಚೆ ನೋಡಿ ಬರ್ತಿದ್ದ ನನ್ನ ಹತ್ರ, ಅದಕ್ಕೂ ಮುಂಚೆ ಅವನಿಗೆ ಸಪೋರ್ಟ್ ಅಂತಂದ್ರೆ ಒರಗಿಸಿ ಕುಣಿಸಿದಾಗ ಕುತ್ಕೊಂತಿದ್ದ. 5 ತಿಂಗಳಿಂದ ಅವನಿಗೆ ಒರಗಿಸಿ ಕುಣಿಸಿದ್ದ. ಆಮೇಲೆ 6ನೇ ತಿಂಗಳಿಗೆ ಒರಗಿಸ್ತಾರೆ ಬಿಟ್ಟು ಇವಾಗ ಕಂಪ್ಲೀಟ್ ಆಗಿ ಕುತ್ಕೊಂತಾನೆ. ಇನ್ನು ಅವನು 4 ತಿಂಗಳಿಗೆನೆ ಫುಲ್ ದಬ್ಬಾಕೊಳ್ತಿದ್ದ. ಅವ್ನು ಬೇಕ ನೋಡಿ ಗೈಸ್, ಇವತ್ತು ಫಸ್ಟ್ ಬೇಕನ್ನ ನೋಡಿದ್ವಿ ಒಂದು. ಸೊ ವಿಡಿಯೋ ಇದೆ, ಅದನ್ನ ಅಟ್ಯಾಚ್ ಮಾಡ್ತೀನಿ. ಅಕಸ್ಮಾತ್ ಲೆಂತ್ ಇರೋದಲ್ಲ ಏನಿಲ್ಲ ನೋಡಿ. ಬಾ ವಿಷ್ಣು ನೋಡಿ ನೋಡಿ ಎಷ್ಟು ಖುಷಿ ಆಗುತ್ತೆ ಗೈಸ್, ಎಷ್ಟು ಕಣ್ ಮುಂದೆನೆ ಎಷ್ಟು ಬೇಗ ಬೆಳೆದು ಬಿಟ್ಟ ನೋಡಿ. ಇವತ್ತು ಫಸ್ಟ್ ಟೈಮ್ ದೇಕ್ತಿರೋದು, ಅಂಬೆಗಾಲ್ ಇಡ್ತಿರೋದು. ಸೊ ಇವತ್ತೇ ತೋರಿಸ್ತಾ ಇದ್ದೀನಿ, ನಡೀತಾನೆ. ಬಟ್ ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿ ಸೋಫಾ ಇಟ್ಕೊಂಡು ಒಬ್ನೇ ಎದ್ ನಿಂತ್ಕೊಳ್ತಾನೆ, ಅಂದ್ರೆ ಸಪೋರ್ಟ್ ಇಂದ ಎದ್ ನಿಲ್ಕೊಳ್ತಾನೆ. ನೋಡಿ ಗೈಸ್ ಹೋಗ್ತಿದ್ದಾನೆ. ಸೊ ಕ್ಯಾಮ್ರಾ ಆನ್ ಮಾಡಿದ್ವಿ ಅಂತ ಗೊತ್ತಾದ್ರೆ ಅವ್ನು ಹೋಗಲ್ಲ, ಅದಕ್ಕೋಸ್ಕರ ನಿಧಾನಕ್ಕೆ ಮಾತಾಡ್ತಾ ಇದೀವಿ. ನಮ್ಮ ಅಮ್ಮನ ಹತ್ರ ಹೋಗ್ತಿದ್ದಾನೆ. ಚಿನ್ನಿ ಹಾಯ್ ಹಾಯ್ ಮಗನು. ನೋಡಿ ಅವರಪ್ಪ ಅಪ್ಪ ನೋಡಿದ್ರ ಕಾಯಿದೆ ಕೆಲಸ ಬಿಡೋದು ನನಗೆ. ವಿಷ್ಣು ಬಾರ. ಸೊ ಅಂಬಿ, ಬರೀ ಗಂಡ್ ಮಕ್ಳು ನೋಡಿ ನೋಡಿ ಫಸ್ಟ್ ಟೈಮ್ ನಿಮ್ ಫ್ಯಾಮಿಲಿಗೆ ಒಂದ್ ಹೆಣ್ ಪಾಪ ಬಂದಿದೆ, ಏನ್ ಅನ್ಸ್ತಿದೆ? ಏನ್ ಅನ್ಸುತ್ತೆ ಅಂದ್ರೆ ತುಂಬಾ ಖುಷಿ ಅನ್ಸುತ್ತೈತೆ. ಇನ್ನೊಂದ್ ಏನಂದ್ರೆ ಎಲ್ಲರೂ ಇವಾಗ ನಮ್ ತಂಗಿಗೂ ಗಂಡ್ ಮಗು, ನಮ್ಮ ಅಣ್ಣಂಗ್ ಫಸ್ಟ್ ಗಂಡ್ ಮಗು, ನಮಗೂ ಗಂಡ್ ಮಗು ಆಯ್ತಲ್ಲ. ಅದರಿಂದ ಈ ಗಂಡ್ ಮಕ್ಕಳು ನೋಡಿ ನೋಡಿ ನನಗೂ ಬೇಜಾರ್ ಅನ್ಸ್ಬಿಟ್ಟಿದೆ. ಗಂಡ್ ಮಗುವಿಂದ ನಾವು ಏನು ಇದು ನೀನೇ ತಾನೇ ಆಸೆ ಪಟ್ಟಿದ್ ಫಸ್ಟ್ ಗಂಡ್ ಪಾಪ ಅಲ್ಲ, ಆಸೆ ಪಟ್ಟಿದೀನಿಲ್ಲ ಅಂತಲ್ಲ, ಬಟ್ ನೆಕ್ಸ್ಟ್ ದೇವ್ರ ಹೆಣ್ಮಗು ಕೊಡ್ತಾನೆ ನಮಗೂ. ಅವಾಗ ನಾನು ಬರೀ ಹೂನಲ್ಲಿ ಇವಾಗ ಗಂಡ್ ಮಗುದು ನಾವೆಲ್ಲ ಮಾಮೂಲಿ ನೋಡಿದೀವಲ್ಲ, ಮಾಮೂಲಿ ಏನ್ ಆಟ ಆಡ್ತೇನ ಅದ್ರ ಜೊತೆ ಒಂದ್ಸಲಿ ಫೀಲಿಂಗ್ ನಾನು ನೋಡ್ಬೇಕು. ಅದ್ ಹೇಳಕ್ ಬರ್ತಾ ಇಲ್ಲ ನನ್ಗೆ, ಹೆಂಗಂತ ಹೇಳ್ತಾರೆ. ನನ್ ಮಗನ ಜೊತೆ ಇವ್ನು ಎಷ್ಟು ತೀಟೆ ಗೊತ್ತಾ, ಫಸ್ಟ್ ಹೆಣ್ಮಗು ಆಗ್ಬೇಕಾಯ್ತು ಅನ್ಸ್ತೇನೆ ನನಗೆ ಇವಾಗ. ನಮ್ ಬಾಸ್ ಆಂಜನೇಯ ಹತ್ರ ಬೇಡ್ಕೊಂಡಿದ್ದು ನನಗೆ ಫಸ್ಟ್ ಗಂಡ್ ಮಗು ಕೊಡು ಅಂತಾನೆ. ನನಗೆ ಹೆಣ್ಮಗು ಬೇಕು ಅಂತ ಪರ್ಸನಲಿ ತುಂಬಾ ಆಸೆ ಇದ್ದಿದ್ದು. ಬಟ್ ಅಂಬಿಗೆ ಸೀರಿಯಸ್ ಆಗಿ ಇವತ್ತು ರಿವೀಲ್ ಮಾಡ್ತೀನಿ, ಅಂಬಿಗೆ ಫಸ್ಟ್ ಗಂಡ್ ಪಾಪುನೇ ಬೇಕು ಅಂತ ಆಸೆ ಇದ್ದಿದ್ದು ಅವನ್ಗೆ. ಸೊ ಗಂಡ್ ಪಾಪುನೇ ಆಗಿದೆ. ಬಟ್ ನನಗ್ ಬೇಜಾರಿದೆ, ಹೆಣ್ಮಗು ನನಗೆ ತುಂಬಾ ಇಷ್ಟ ಹೆಣ್ಮಕ್ಳು ಅಂತಂದ್ರೆ. ಸೊ ಸೆಕೆಂಡ್ ಬೇಬಿ ಹೆಣ್ಣಾಗ್ಬೇಕು ಅಂತ ಆಸೆ ಇದೆ. ಬಟ್ ಈಗಲೇ ಸದ್ಯಕ್ಕೆ ಸೆಕೆಂಡ್ ಬೇಬಿ ಇಲ್ಲಪ್ಪ, ಇನ್ನೊಂದು 5 ವರ್ಷ ಯಾವ ಬೇಬಿನೂ ಬೇಡ. ಇವಾಗ ಅಂಬಿ ಅವ್ರ ಅಣ್ಣಂಗೆ ಪಾಪು ಆಗಿದೆ ಅಲ್ವಾ, ಸೆಕೆಂಡ್ ಬೇಬಿ. ಫಸ್ಟ್ ಬಾಯ್ ಅಂತಂದ್ರೆ ಫಸ್ಟ್ ಗಂಡ್ ಮಗು ಆಗಿದೆ, ಅವನ್ಗೆ ಇವಾಗ 3 ವರ್ಷ, ಇವಾಗ ಪಾಪು ಆಗಿದೆ. ಸೊ ಪ್ಲಾನಿಂಗ್ ಓಕೆ. ಸೊ ನಮ್ಗೆ ಇವನಿಗೆ 5 ವರ್ಷ ಇದ್ದಾಗ ಸೊ ನಮ್ಗೆ ಸೆಕೆಂಡ್ ಬೇಬಿ ಆಗ್ಬೇಕು ಅಂತ ಆಸೆ ಅಷ್ಟೇ, ಇನ್ನೇನಿಲ್ಲ ಅಲ್ವೇನ? ಅಯ್ಯೋ ಎರಡಲ್ಲೂ ಬೇರೆ ಬಂದ್ಬಿಟ್ಟಿದೆ ಗೈಸ್. ಮಾತಿಗೆ ಮುಂಚೆ ಹಿಂಗೆ ಅಲ್ಲಿ ತೋರಿಸ್ತಾನೆ ಹಿಂಗೆ ನೋಡಿ 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 ಎಷ್ಟು ಕಿರ್ಸ್ತಾನಂದ್ರೆ, ಅವನಿಗೆ ಯಾರು ಫುಲ್ಲು ಜಾಸ್ತಿ ಇಷ್ಟಪಡೋರು ಇದ್ರೆ ಆ ಥರ ಇರ್ತಾನೆ.
ಹೊಸಬ್ರು ಯಾರು ಬಂದಿರ್ತಾರ ಉಸಿರೇ ಬಿಡಲ್ಲ ಅವನು. ನೋಡಿ ಹೆಂಗತ್ತೋ ನೋಡಿ ಗೈಸ್, ನನ್ ಕುತ್ಕೊಂಡ್ ಹಿಂಗೆ ಕಾಲಿಡ್ತಾನೆ ಇವನು. ಕಿರ್ಚ್ತಾ ನೋಡಿದ್ರು ಅವ್ನ ವಯಸ್ಸು ಅಬ್ಬಬ್ಬಬ್ಬ. ಹಂಗಂದ್ರೆ ಅವನು ಯಾರು ಜಾಸ್ತಿ ಹಚ್ಕೊಂಡಿರ್ತಾನ ಅವ್ರ ಹತ್ರ ಮಾತ್ರ ಇಷ್ಟು ಚೆನ್ನಾಗಿ ಆಟ ಆಡೋದು. ನಮ್ಮಮ್ಮ ಅಂಬಿ ಅವ್ರಮ್ಮ, ನಾನು ಅಂಬಿ, ಇಷ್ಟು ಜನ ಅಷ್ಟೇ. ಯಾರು ಬಂದ್ರೆ ಸೈಲೆಂಟ್ ಆಗ್ಬಿಡ್ತೇನೆ. ಹೋಗ್ತಾರಂತ ಬರಪ್ಪ ವಿಷ್ಣು ಬಾ, ಮನೆಗೆ ಹೋಗ್ತಾರಂತ. ನೋಡಿ ಕರಿತೀನಿ ಗೈಸ್, ಬರಲ್ಲ ನೋಡಿ ಈಗ. ಬಮ್ಮ ಆ ಕಡೆ ಮುಂದೆ ಹೋಗಿ ಇನ್ನೊಂದ್ ಸ್ವಲ್ಪ. ಬರ್ತಾನೆ ಗೈಸ್. ಅಮ್ಮ ಅಲ್ವಾ ಬರ್ಬೇಕು. ಏನ್ ಗುರು ಏನ್ ತಿಂದ್ರಿ ಊಟ? ನೋಡಿದ್ರ ಗೈಸ್, ನೋಡಿದ್ರ? ವಿಷ್ಣು ಆಗಲ್ಲ ನನ್ ಕೈಲಿ ಸಂಬಳಸಕ್ಕಾಗಲ್ಲ. ಹೋಗಪ್ಪ ತಗೋ. ಏನಂತೀರಾ ನಿನ್ ಮಗನ್ ಬಗ್ಗೆ? ನನ್ನ ಮಗನ್ಗೆ ನಮಸ್ಕಾರ. ಬೆಳಿಗ್ಗೆಯಿಂದ ಸಂಜೆ ಸುತ್ತ ಸಾಕ್ ಮಾಡ್ದಂಗ ಎಷ್ಟು ಕಿಟ್ಕೆ. ಇಲ್ಲಿಂದ ಒಂದ್ ಕಡೆಯಿಂದ ಇಟ್ಕೊಂಡ್ಬಂದ್ರೆ ಇನ್ನೊಂದ್ ಕಡೆಯಿಂದ ಓಡೋಗಿರ್ತಾನೆ. ವಿಷ್ಣು ಬಾಯ್. ನನ್ನ ಅಭಿಪ್ರಾಯ ನಿನ್ಗೆ ಏನ್ ಅನ್ಸುತ್ತೆ ನಿನ್ ಮಗು ಬಗ್ಗೆ? ಫಸ್ಟ್ ಅದನ್ನ ಹೇಳಿ ಈಗ. ನನಗೇನ್ ಅನ್ಸುತ್ತೆ ಅಂದ್ರೆ ಒಳ್ಳೆ ಮಗನೇ ಕೊಟ್ಟಂತ ಏನ್ ಇಷ್ಟೊಂದು ಯಪ್ಪ. ನನ್ಗೆ ಬೆಳಗಿಂದ ಸಾಯಂಕಾಲ ಗಂಟ ಬರೀ ಇವ್ನು ನೋಡ್ಕೊಳ್ಳೋದೆ ನನ್ ಜೀವನ ಆಗ್ಬಿಟ್ಟೆ. ನನ್ಗಿಂತ ಜಾಸ್ತಿ ಅಂಬಿನೇ. ಅವಾಗ ಎಷ್ಟು ಆಚೆಗಡೆ ಓಡಾಡ್ತಿದ್ದ ಅಂದ್ರೆ ಇವ್ನು ಯಾವಾಗ ಬಂದ ಅವತ್ತಿನ ನಾನು ಆಚೆಗಡೆ ಓಡಾಡೋದೇ ಕಮ್ಮಿ. ಬಂದ ಸಾಹೇಬಾ ಹೋಯ್ತು ನಮ್ಮ ಫ್ರೀಡಮ್. ಏನ್ ಮಾಡೋಣ, ಯಾಕಂದ್ರೆ ಇವಳು ಅಡಿಗೆ ಮಾಡ್ಬೇಕು ಅದು ಇದು ಅಂತ ಇವಳು ಪಾಪ ಇವಾಗ ಅವ್ನು ಬಿಟ್ಟು ಹಾಕ ನನ್ಗೂ ಬೇಜಾರು. ಪ್ರೀತಿಯಿಂದ ಬೇರೆ ಕೇಳಕಂದ್ರೆ ನನ್ನ ಮಗು ಅಲ್ವಾ. ಇವಾಗ ಪ್ರೀತಿಯಿಂದ ನನ್ಗೆ ವಿಷಯ ಆದಂಗ ಆಗ್ತೈತೆ ಅಷ್ಟೇ, ಇವಾಗ ಏನಿಲ್ಲ. ಇಡ್ತಿದೆ ಗೈಸ್. ಯಾರಾದ್ರೂ ಒಬ್ರು ಅಂಬಿನ ಬಗ್ಸಕ್ ಸಾಧ್ಯ ಅಂತಂದ್ರೆ ಅದು ವಿಷ್ಣು ಮಾತ್ರ. ಏನ್ ಮಾಡಕ್ಕಾಗಲ್ಲ. ನೋಡಿ ನೋಡಿ ಅಪ್ಪ. ನೋಡ್ದ ಇವತ್ತು ಬಾ ಬಾಯ್ ನೋಡಿ ಗೈಸ್. ಬಾಯ್ ಮಾಡ್ತೇನೆ, ಬಾಯ್ ಮಾಡಿಸ್ತೀವಿ ನೋಡಿ ಈಗ. ಬಾ ಬಾಯ್ ಬಾಯ್ ಮೇಡಮ್. ಬಾಯ್ ಬೇಡ ಮಾತಾಡು. ಬಾಯ್ ಮೇಡಮ್. ಬಾಯ್. ಇದೋಡಿ ಹಿಂಗ್ ಹಿಡ್ಕೊಳ್ಳೋದು ಬಾಯ್ ಮಾಡಮ್ಮ. ಬಾಯ್ ಮಾಡ್ತಾನ. ಹೋಗಕ್ ಇಷ್ಟ ಇಲ್ಲ ನಮ್ಮಮ್ಮ. ಚಿನ್ನಮ್ಮ, ಚಿನ್ನಿ ಮಗನೇ ಬಾಯ್ ಮಾಡು. ಎಳ್ಕೊಂಬರ್ತಾವ ಇವನಿಗೆ ವಿಡಿಯೋ ಆನ್ ಮಾಡಿದ್ರೆ. ಅಯ್ಯಯ್ಯ ಸುಬ್ಬ ಕುಣಿಸ್ಕೊಂಡು ಆಟ ಆಡ್ಕೊಂಡು ಮಗನ ಬಾಯ್. ಈ ವ್ಲಾಗ್ ಅಲ್ಲಿ ನಾನು ಬಾಯ್ ಮಾಡಿಸ್ತೀನಿ ಗೈಸ್. ನಿನ್ ಕಾಯಂಗ ಆಗ್ಬಿಡ್ತಲ್ವ ನನ್ ಜೀವನ. ಅಜ್ಜಿ ಬಾಯ್ ಮಾಡಪ್ಪ. ಅಜ್ಜಿಗೆ ಬಾಯ್ ಮಾಡು. ಅಜ್ಜಿಗೆ ಬಾಯ್ ಮಾಡು. ಎಲ್ಲಿಗೆ ಎಲ್ಲೂ ಹೋಗ್ತಾ ಇಲ್ವಲ್ಲ ಎತ್ಕೊಳಕ್ ನಿನ್ನ. ನೋಡಿ ಬರ್ತಾನೆ ಬಿಡು ಬರ್ತಾನೆ. ಅಲ್ಲಡೆ ಬಾ ಅಂತ. ಬಂದ ದೇಗ್ತಿದ್ದಾನಪ್ಪ. ನೋಡಕ್ ಅಲ್ಲಿ ಕಣ್ಸಲ್ದು, ನಂದ ದೃಷ್ಟಿ ಅನ್ಸುತ್ತೆ. ಫಸ್ಟ್ ಟೈಮ್ ಗೈಸ್ ಇವತ್ತೇ ರಿವೀಲ್ ಮಾಡ್ತಾ ಇರೋದು. ಅಂದ್ರೆ ಇವತ್ತೇ ದೇಗ್ತಾ ಇರೋದು. ಸ್ಮೈಲ್ ನೋಡ್ರಿ, ಸ್ಮೈಲ್ ಎರಡಲ್ಲೂ ಮೇಲ್ಗಡೆನೂ ಬರ್ತೈತೆ ಗೈಸ್. ಫುಲ್ ಇಲ್ಲಿ ಮುಟ್ಟಿದ್ರೆ ಫುಲ್ ಮೇಲ್ಗಡೆ ಗಟ್ಟಿ. ಅಲ್ಲಿ ನೋಡಿ ನೋಡಿದ್ರಾ ನಿಮ್ ವಿಷ್ಣುನಾ? ನೋಡಿ ಹಂಗೆ ನೋಡಿ. ಹಿಡ್ಕೊಂಬಿ. ಅಯ್ಯೋ ನೋಡಿ ರಿಮೋಟ್ ಎತ್ಕೊಳ್ಳೋಗೋಯ್ತು. ಅಲ್ಲ ರಿಮೋಟ್ ಎತ್ಕೊಳ್ಳೋಗೋಯ್ತು. ಬಿಡಮ್ಮ, ಅವ್ನು ಬಿಡಲ್ಲ. ಅವನು ಇಟ್ಕೊಳ್ಳೋ ಅಷ್ಟು ಬೇಗ ಬ್ಯಾಲೆನ್ಸ್ ಮಾಡ್ತಾನೆ. ಆದ್ರೂ ಆಗ್ಲಿಲ್ಲ ಅಂದ್ರೆ ಬೆಳ್ತಾನೆ. ನೋಡಿದ್ರಾ? ತೋರ್ಸು ಪಾಪನ ತೋರ್ಸು. ಓ ಮಲಗಿದಾಳ ಪಾಪು. ಏಯ್ ಗುಂಡಿ ಸುಬಿ ಮಗು ಫೇಸ್ ತೋರ್ಸ್ಬೇಡ. ಗೊಂಬೆ ಹಾಕಾಡ್ತೀವಲ್ಲ. ಸೇಮ್ ಸವಿತಾನೆ ಐತೆ. ನಾಳೆ ಹೋಗೋಣ. ನಾಳೆ ಯಾವಾಗ ಹೋಗಿ ನೋಡ್ತೀನೋ ಅನ್ಸ್ಬಿಡೈತೆ ಗೈಸ್. ವಿಡಿಯೋ ಕಾಲಲ್ಲಿ ನೋಡ್ತಾ ಇದ್ದೀನಿ ನಾನೀಗ. ಭೂಮಿಕಾ ಅಲ್ಲೇ ಇದ್ದಾಳೆ, ಅಂಬಿ ತಂಗಿ. ನಾವು ಹೋಗ್ಬೇಕು, ಬಟ್ ಇಷ್ಟು ಚಿಕ್ಕೋನಿರೋದ್ರಿಂದ ನೈಟ್ ಹೊತ್ತು ಬೇಡ, ಚಳಿ ಜಾಸ್ತಿ ಅಲ್ಲ ಅಂತ ಹೋಗಿಲ್ಲ ಅಷ್ಟೇ. ನಂದೇ ದೃಷ್ಟಿ ಮಲಗ್ಬಿಟ್ಟೈತ. ಸರಿ
ನಾವು ಮನೇಲಿ ಇದ್ರೂ ಬರೀ ಇಂಥ ಕೆಲಸಗಳೇ ಕೊಡೋದು ನನಗೆ, ಅದು ನನಗೆ ಇಷ್ಟ ಇಲ್ಲ ಇವು. ಬಟ್ ಆದರೂ ಆರೋಗ್ಯಕ್ಕೆ ತುಂಬ ಒಳ್ಳೇದಂತ ಎಲ್ಲರೂ ಹೇಳ್ತಾರೆ, ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಆಂಟಿ ಇದು. ಚೆನ್ನಾಗಿದೆ. ಆದರೆ ವಿಷ ಜಾಸ್ತಿ ಇರುತ್ತಲ್ಲ ಇದು. ಇಷ್ಟ ಆಗಲ್ಲ. ತುಂಬ ಬರೀ ತರಕಾರಿ ಕಟ್ ಮಾಡೋದು, ಇಲ್ಲಾಂದ್ರೆ ಅವ್ನು ನೋಡ್ಕೊಳ್ಳೋದು. ಫುಲ್ ಬ್ಯುಸಿ ಆಗ್ಬಿಟ್ಟವ್ರು ಮೇಡಮ್ ಅವರು. ಸೋದೆಗೆ ತಿಂತಾನೆ. ಅಯ್ಯ ಕೊಡ 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 ಒಲೆ, ಎಷ್ಟು ತಿನ್ನೋದಿದೆ ಅಲ್ಲೇ ಇಲ್ವಲ್ಲ ನಿಂಗೆ, ಎರಡಲ್ಲಿ ಇಟ್ಕೊಂಡು ಏನು ತಿಂತೀಯಾ? ಹಾ ಬಿಡ ಓಲೆ ಅಪ್ಪ ಈ ತೀಟೆ ನಮ್ಗೆ. ಅಷ್ಟೇ ಗೈಸ್. ಸೊ ಇವಾಗ ಆಗ್ಲಿಕಾಯಿ ಸಾಂಬಾರ್ಗೆ ಎಲ್ಲ ರೆಡಿ ಮಾಡ್ಕೊಂತ ಇದೀವಿ. ಸಾಂಬಾರ್ ಮಾಡಿ ಊಟ ಮಾಡಿ ನಾಳೆ ಬೆಳಿಗ್ಗೆ ಎದ್ದು 3 ಜನ ಕೂಡ ರೆಡಿಯಾಗಿ ಬ್ಲಾಗ್ ಆನ್ ಮಾಡ್ಕೊಂಡ್ಬಿಡೋಣ. ನಾಳೆ ಕೂಡ ಬ್ಲಾಗ್ ಮಾಡ್ತೀವಿ ಅಲ್ಲಿ ಹಾಸ್ಪಿಟ್ಲ್ಗೆ ಹೋಗುದು. ಆಮೇಲೆ KR ಮಾರ್ಕೆಟ್ ಹತ್ರ ವಾಣಿ ವಿಲಾಸದಲ್ಲಿ ಆಗಿರೋದ್ರಿಂದ ಸೊ ಅಲ್ಲೊಂದಷ್ಟು ಶಾಪಿಂಗ್ ಮಾಡ್ಬೇಕು ನಾವು. ವಿಷ್ಣುಗೆ ಹೇಗೆ ರೆಡಿ ಮಾಡ್ತೀವಿ, ನಾಳೆ ಗೆಟ್ ರೆಡಿ ವಿತ್ ಅಸ್ ಮಾಡ್ತೀವಿ. ಸೊ 3 ಜನ ಹೇಗೆ ರೆಡಿಯಾಗಿ ಹೋಗ್ತೀವಿ ಅಂತ ಹೇಳಿ ಅದನ್ನ ಬ್ಲಾಗ್ ಮಾಡ್ತೀವಿ. ಈಗ ಯಾಕೆ ಮುಚ್ಚಿದ್ದೀನಿ ಅಂತಂದ್ರೆ ವಿಷ್ಣುಗೆ ಡೈಪರ್ ಫ್ರೀ ಟೈಮ್, ಸೊ ಅದಕ್ಕೆ. ಆಮೇಲೆ ಗೈಡ್ಲೈನ್ಸ್ ಆಪೋಸಿಟ್ ಹೋಗ್ಬಿಡುತ್ತೆ, ಜಾಸ್ತಿ ಹಾಕ್ಬಾರ್ದು, ಅದು ಇದು ಡೈಪರ್ ಅದಕ್ಕೆ ರ್ಯಾಶಸ್ ಆಗ್ಬಿಡುತ್ತೆ ಅಂತ ಹೇಳಿ. ಸೊ ಅಷ್ಟೇ ಗೈಸ್. ಸೊ ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ನ ಮರಿದಲ್ಲೇ ಮಿಸ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಲ್ಲರಿಗೂ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ 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 ಗೈಸ್. ಓಕೆ ಬಾಯ್ ಮಾಡು, ಬಾಯ್. ಎಲ್ಲರಿಗೂ ಬಾಯ್ ಮಾಡು ಮಗನೆ, ಅಲ್ಲಿ ಬಾಯ್ ಮಾಡು ಮಗನೆ, ಬಾಯ್. ಬಾಯ್ ಗೈಸ್. ಬಾಯ್.